ಭಟ್ಕಳ ತಾಲೂಕಿನ ಬಸ್ತಿ ಕಾಯ್ಕಿಣಿಯ ಬಾಕಡಕೇರಿಯಲ್ಲಿ ಪೂಜಿಸಲಾದ ಶ್ರೀ ಶಾರದಾ ಮಾತೆಯ ಮೂರ್ತಿಯನ್ನ ಅದ್ಧೂರಿ ಮೆರವಣಿಗೆಯೊಂದಿಗೆ ಭಕ್ತರು ಕೊಂಡೊಯ್ದು ದೇವಿಕಾನಹೊಳೆಯಲ್ಲಿ ವಿಸರ್ಜಿಸಿದರು. ಭಟ್ಕಳ ತಾಲೂಕಿನ ಬಸ್ತಿ ಕಾಯ್ಕಿಣಿಯ ಬಾಕಡಕೇರಿಯ ಶ್ರೀ ಶಾರದೋತ್ಸವ ಸಮಿತಿಯ 3ನೇ ವರ್ಷದ ಶಾರದೋತ್ಸವ ವಿಜೃಂಭಣೆಯಿಂದ ಸಂಪನ್ನಗೊಂಡಿತು. ಬೆಳಿಗ್ಗೆ ಶಾರದಾ ಮೂರ್ತಿಯನ್ನು ದೇವಿಕಾನ ದೇವಸ್ಥಾನದಿಂದ ಚಂಡೆ ವಾದ್ಯದೊಂದಿಗೆ ಮಹಿಳೆಯರ ಪೂರ್ಣಕುಂಭದ ಸ್ವಾಗತದೊಂದಿಗೆ ಶಾರದಾ ದೇವಿ ಮೂರ್ತಿಯನ್ನು ಮೆರವಣಿಗೆ ಮೂಲಕ ತಂದು ಪೂಜಿಸಲಾಯಿತು. ಮಹಾಪೂಜೆ ಮಂಗಳಾರತಿ ಬಳಿಕ ಮಧ್ಯಾಹ್ನ ಅನ್ನ ಸಂತರ್ಪಣೆ ನಡೆಯಿತು. ಸಾವಿರಾರು ಭಕ್ತರು ಪಾಲ್ಗೊಂಡು ಪ್ರಸಾದ ಭೋಜನ ಸವಿದರು. ಸಂಜೆ ವಿಸರ್ಜನಾ ಪೂಜೆಯ ಬಳಿಕ ಫಲಾವಳಿಗಳ ಲೀಲಾವು ನಡೆಯಿತು. ನಂತರ ಶಾರದಾ ಮೂರ್ತಿಯ ವಿಸರ್ಜನಾ ಮೆರವಣಿಗೆಯಲ್ಲಿ ಪಾಲ್ಗೊಂಡ ಯುವಕರು ಚಂಡೆ ವಾದ್ಯಕ್ಕೆ ಹೆಜ್ಜೆ ಹಾಕಿ ಕುಣಿದು ಕುಪ್ಪಳಿಸಿದರು. ಮಹಿಳೆಯರು ಪಾಲ್ಗೊಂಡ ವಿಸರ್ಜನಾ ಮೆರವಣಿಗೆಯು ದೇವಿಕಾನ ಹೊಳೆಯತ್ತ ಹೋಗಿ ಸಮಾವೇಶಗೊಂಡಿತು. ದೇವಿ ಮೂರ್ತಿಗೆ ಅಂತಿಮ ಪೂಜೆ ಸಲ್ಲಿಸಿ ಹೊಳೆಯಲ್ಲಿ ವಿಸರ್ಜಿಸಲಾಯಿತು. ಸ್ಥಳೀಯ ಪ್ರಮುಖರಾದ ಲೋಕೇಶ್ ಮಾದೇವ ಬಾಕಡ, ದೇವೇಂದ್ರ ತುಳಸಿದಾಸ್, ತಿರುಮಲ ಇತರರು ಶಾರದೋತ್ಸವಕ್ಕೆ ಸಹಕಾರ ನೀಡಿದರು. ಬಾಕಡಕೇರಿಯ ಶ್ರೀ ಶಾರದೋತ್ಸವ ಸೇವಾ ಸಮಿತಿ ಅಧ್ಯಕ್ಷರು, ಸದಸ್ಯರು, ನಾಗರಿಕರೆಲ್ಲ ಸೇರಿ ಶಾರದೋತ್ಸವವನ್ನು ಅಚ್ಚುಕಟ್ಟಾಗಿ ನಡೆಸಿಕೊಟ್ಟರು. ಕೆನರಾ ಪ್ಲಸ್ ನ್ಯೂಸ್, ಭಟ್ಕಳ.